ಆದ್ದರಿಂದ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ಭಾಳ ಭಾಳ ನಮಗೆ ಸಂತೋಷ ತಂದಿದೆ. ಯಾಕಂದರೆ ಹೇಳಿ ಕೇಳಿ ಇದು ಆಗಸ್ಟ್ ಫಸ್ಟ್ ಯಾವತ್ತೂ ಮಳೆಗಾಲದಲ್ಲಿ ಬರ್ತದೆ, ಮನೆಯಲ್ಲೇ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತೀವಿ. ಈ ಮಳೆಗಾಲ ಸ್ವಲ್ಪ ಮಳೆ ಬಂದರೆ ಜನ ಎಲ್ಲ ಆಚೆ ಈಚೆ ಚೆದ್ರು ಹೋಗ್ಬಿಡ್ತಾರೆ, ಇನ್ಕನ್ವೀನಿಯಂಟ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ನಾವು ಇಲ್ಲಿಗೆ ಕೊನೆಗಳಿಗೆ ಶಿಫ್ಟ್ ಮಾಡಿದ್ದೇವೆ. ಈ ಶಿಫ್ಟ್ ಮಾಡಿದ್ರಿಂದ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಮಠದಲ್ಲಿ BJPಯ ಮುಖಂಡರು ಆದಂತಹ ಓದುಗಂಗಪ್ಪನವರ 68ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಿದರು ಅಭಿಮಾನಿಗಳು. ಓದುಗಂಗಪ್ಪ ಒಬ್ಬ ಸರ್ಕಾರಿ ನೌಕರರಾಗಿ ಬೃಹತ್ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾಗಿ ಸಿಂಗಟಾಲೂರು ಏತ ನೀರಾವರಿ ಯೋಜನೆಯ ಇಲಾಖೆಗೆ ಅಧಿಕಾರಿಯಾಗಿ ಬಂದಂಥವರು. ನಿವೃತ್ತಿಯ ನಂತರ ಹೂವಿನಡಗಲಿ ಕ್ಷೇತ್ರದಲ್ಲಿ ನಾನು ರಾಜಕಾರಣ ಮಾಡಬೇಕು ಎನ್ನುವಂತಹ ಒಂದು ಆಸೆ ಚಿಗುರಿತು. ಇಲ್ಲ, ಯಾರಾದರೂ ಅವರೇ ಹೇಳಿದಂತೆ ನನಗೆ ಭಾಳಷ್ಟು ಜನ ನೀವು ರಾಜಕಾರಣ ಮಾಡಿರಿ, ರಾಜಕಾರಣದಲ್ಲಿ ಇರಬೇಕು ಎನ್ನುವಂತಹ ಸಲಹೆಯನ್ನು ನೀಡಿದರು, ಒತ್ತಡವನ್ನು ಹಾಕಿದರು ಎನ್ನುವಂತಹ ಮಾತನ್ನು ಕೂಡ ಇವತ್ತು ಹೇಳಿದರು ಅಭಿಮಾನಿಗಳ ಎದುರಿನಲ್ಲಿ. ರಾಜಕಾರಣಕ್ಕೆ ಏನು ಬೇಕು, ರಾಜಕಾರಣಿಯಾಗೋದಕ್ಕೆ ಯಾವ ಕ್ವಾಲಿಟಿಗಳಿರಬೇಕು ಎನ್ನುವಂತಹದ್ದನ್ನು ಕೇವಲ ಯಾವುದೋ ಒಂದು ಮಗ್ಗುಲಿನಿಂದ ಅಳೆದು ಯಾವುದೋ ಒಂದು ದೃಷ್ಟಿಕೋನದಿಂದ ನೋಡಿ ತಿಳಿದುಕೊಳ್ಳುವಂತಹದ್ದಲ್ಲ. ಅದು ಅಂತಹದ್ದೇ ಒಂದು ಘಟನೆ ನಡೆದು ಹೋದಿದ್ದು. ಓದುಗಂಗಪ್ಪನವರ ರಾಜಕಾರಣದ ಆಸೆಗೆ ಅನೇಕ ಅಡೆತಡೆಗಳು ಕೂಡ ಬಂದವು. ಶ್ರೀರಾಮನ ಬದ್ಧತೆ ಇರಬೇಕಾ ರಾಜಕಾರಣದಲ್ಲಿ, ಶ್ರೀಕೃಷ್ಣನ ತಂತ್ರಗಾರಿಕೆ ಇರಬೇಕಾ, ಧರ್ಮರಾಯನ ಧರ್ಮ ಪರಿಪಾಲನೆ ಇರಬೇಕಾ, ಶಕುನಿಯ ಚಾಣಕ್ಯ ನೀತಿ ಬೇಕಾ ಎನ್ನುವಂತಹ ಹಲವಾರು ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತವೆ. ರಾಜಕಾರಣ ಹೇಗಿರಬೇಕು, ರಾಜಕಾರಣಿ ಅಂದರೆ ಹೇಗಿರಬೇಕು, ನಾನು ರಾಜಕಾರಣ ಮಾಡಬೇಕೆಂದರೆ ನನ್ನಲ್ಲಿ ಏನೆಲ್ಲ ಅರ್ಹತೆಗಳಿರಬೇಕು ಎನ್ನುವಂತಹದ್ದು ಕೂಡ ಇಲ್ಲಿ ಮಾನದಂಡವಾಗುತ್ತೆ. ಯೋಗ ಇರಬೇಕಾ, ಯೋಗ್ಯತೆ ಇರಬೇಕಾ, ಅದೃಷ್ಟ ಇರಬೇಕಾ, ಹಣೆ ಬರಹ ಇರಬೇಕಾ, ಏನೆಲ್ಲ ಬೇಕು, ಜಾತಿ ಬಲ ಬೇಕಾ, ಹಣ ಬಲ ಇರಬೇಕಾ, ಜನಬಲ ಬೇಕಾ, ಸಮರ್ಥ ನಾಯಕತ್ವದ ಗುಣ ಇರಬೇಕಾ, ಏನೆಲ್ಲ ಇರಬೇಕು ಎನ್ನುವಂತಹದ್ದನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ಆದರೆ ಒಂದೊಂದು ಸಂದರ್ಭದಲ್ಲಿ ಯಾವ ಯೋಗ್ಯತೆ, ಅದೃಷ್ಟ, ಹಣೆ ಬರಹ ಇವುಗಳು ಕೂಡ ಯಾವುದೇ ಸಾಮರ್ಥ್ಯ ಇಲ್ಲದ, ಸಮರ್ಥನಲ್ಲದ ವ್ಯಕ್ತಿಯನ್ನು ಅಧಿಕಾರದ ಗದ್ದಿಗೆ ಮೇಲೆ ಕುಳಿಸಿದಂತಹದ್ದನ್ನು ನಾವು ನೀವೆಲ್ಲ ಕಂಡಿದ್ದೇವೆ. ಅಂತಹ ಒಂದು ಆಸೆಯನ್ನಿಟ್ಟುಕೊಂಡು ಓದುಗಂಗಪ್ಪನವರು ರಾಜಕಾರಣಕ್ಕೆ ಬಂದರು. ರಾಜಕಾರಣಕ್ಕೆ ಬಂದಂತಹ ಓದುಗಂಗಪ್ಪನವರ ಜೀವನ ಒಂದು ರೀತಿ ಅದೇನು ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ, ಮುಳ್ಳಿನ ಹಾಸಿಗೆ ಆಗಿತ್ತು. ಅಧಿಕಾರಿಯಾಗಿ ಕೆಲಸ ಮಾಡಿದಂಥವರು, ಕ್ಲಾಸ್ 1 ಅಧಿಕಾರಿ. ಇವರು AC ರೂಮ್ನಲ್ಲಿ ಕುಳಿತರೆ ಇವರ ಆಫೀಸ್ ಚೇಂಬರ್ ಮುಂದೆ ಒಬ್ಬ D ಗ್ರೂಪ್ ನೌಕರ ನಿಲ್ಲಬೇಕು. ಯಾರು ಬಂದರು ಅಂತ ಹೇಳಿದರೆ ಇವ್ರನ್ನ ಬಿಡು ಒಳಗೆ ಅಂದರೆ ಬಿಡಬೇಕು. ಅಂತಹ ಒಂದು ಪೋಸ್ಟು. ಏಕಾಏಕಿ ರಾಜಕಾರಣಕ್ಕೆ ನುಗ್ಗಿದ್ರು. ಓದುಗಂಗಪ್ಪನವರಿಗೆ 100 ಕೋಟಿ ಹಣ ಇರುವಂತಹ, ಶ್ರೀಮಂತಿಕೆ ಇರುವಂತಹ ಅಗರ್ಭ ಶ್ರೀಮಂತ ಗುತ್ತಿಗೆದಾರರು ಬಂದು ಶೆಲಿಟು ಹೊಡಿತಾ ಇದ್ದರು.
ಶಾಸಕರು ಕೂಡ ಓದುಗಂಗಪ್ಪನವರ ಟೈಮ್ಗಾಗಿ ಕಾಯ್ತಾ ಇದ್ರು. ಅಂತಹ ಒಬ್ಬ ಓದುಗಂಗಪ್ಪ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು ಅಂದಾಗ ಜನಸಾಮಾನ್ಯನ ಮುಂದೆಯೂ ಕೂಡ ಕೈ ಮುಗಿದು ನಿಲ್ಲಬೇಕು. ಅದು ರಾಜಕಾರಣ. ತಲೆ ಬಗ್ಗಿಸಬೇಕು. ಯಾರು ಗೊತ್ತಿಲ್ಲ, ವಯಸ್ಸಾಗಿದೆ ಯಜಮಾನ ಅಂತ ಗೊತ್ತಾದರೆ ಕಾಲಿಗೆ ಬೀಳಬೇಕು. ಅವೆಲ್ಲವನ್ನು ಮಾಡಿಯೂ ಕೂಡ ಓದುಗಂಗಪ್ಪನವರು ರಾಜಕಾರಣದಲ್ಲಿ ಯಶಸ್ಸನ್ನು ಕಾಣಲಿಲ್ಲ. ಯಶಸ್ಸು ಅವರಿಗೆ ಸಿಗಲಿಲ್ಲ. ಬನ್ನಿ, ಯಶಸ್ಸು ಅವರಿಗೆ ಸಿಗಲಿಲ್ಲ ಎನ್ನುವಂತಹದ್ದು ಒಂದು ಕಡೆ ಆದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಓದುಗಂಗಪ್ಪನವರ ಹವಾ ಭರ್ಜರಿಯಾಗಿ ಸೃಷ್ಟಿಯಾಗಿತ್ತು. ಹೂವಿನಡಗಲಿ ಕ್ಷೇತ್ರದಲ್ಲಿ ಒಬ್ಬ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದಂತಹ ಒಬ್ಬ ವ್ಯಕ್ತಿ ಇಂತಹ ಪ್ರಚಾರವನ್ನು ಪಡೆಯಬಹುದಾ ಎನ್ನುವಂತಹದ್ದು ಕೂಡ ಹುಬ್ಬೇರಿಸುವಂತೆ ಮಾಡಿತ್ತು. ರಾತ್ರೋರಾತ್ರಿ ಓದುಗಂಗಪ್ಪನವರ ಅಭಿಮಾನಿಗಳ ಸಂಘ ಹುಟ್ಕೊಂಡವು. ರಾತ್ರೋರಾತ್ರಿ ಯಾವ್ಯಾವ ಕಾರ್ಯಕ್ರಮಗಳು ಆಯೋಜನೆಗೊಂಡವು. ಓದುಗಂಗಪ್ಪನವರ ಹಿಂದೆ ಬಹುದೊಡ್ಡ ಒಂದು ರಾಜಕೀಯ ಶಕ್ತಿ ಬೆಂಬಲವಾಗಿ ನಿಂತು 2018ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಹೂವಿನಹಡಗಲಿ ಮೀಸಲು ಮತಕ್ಷೇತ್ರದಿಂದ ಮಡಿಕೆ ಚಿಹ್ನೆಯನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಸ್ಪರ್ಧೆ ಮಾಡಿದರು ಓದುಗಂಗಪ್ಪನವರು. ತ್ರಿಕೋನ ಸ್ಪರ್ಧೆ. ಬಿಜೆಪಿಯಿಂದ ಮಾಜಿ ಶಾಸಕರಾದಂತಹ ಚಂದ್ರನಾಯ್ಕರವರು, ಕಾಂಗ್ರೆಸ್ನಿಂದ ಮಾಜಿ ಸಚಿವರಾದಂತಹ PD ಪರಮೇಶ್ವರ್ ನಾಯ್ಕರವರು ಪಕ್ಷೇತರ ಅಭ್ಯರ್ಥಿಯಾಗಿ ಓದುಗಂಗಪ್ಪ ಕಣದಲ್ಲಿದ್ದರು. ಬಹುದೊಡ್ಡ ಶಕ್ತಿ ಅವರ ಬೆನ್ನಿಗೆ ನಿಂತಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಕ್ಷೇತ್ರದಾದ್ಯಂತ ಅಭಿಮಾನಿಗಳ ಸಂಘ ಹುಟ್ಟುಕೊಂಡು ಓದುಗಂಗಪ್ಪನವರನ್ನು ಹೊತ್ತು ಕುಣಿದು ಕುಪ್ಪಳಿಸಿ ಮೆರವಣಿಗೆ ಮಾಡಿದರು. ಏನಪ್ಪ ಇದು, ಈ ವ್ಯಕ್ತಿಯ ಪ್ರಚಾರ, ಈ ವ್ಯಕ್ತಿಯ ಜನಪ್ರಿಯತೆ ಎನ್ನುವಂತಹ ಒಂದು ಹುಬ್ಬೇರಿಸುವಂತಹ ಪ್ರಕರಣ ಕೂಡ ಜರುಗಿತ್ತು 2018ರ ಚುನಾವಣೆಯಲ್ಲಿ. ಅಚ್ಚರಿಯ ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ 46,000 ಮತಗಳನ್ನು ಪಡೆಯುವುದರ ಮೂಲಕ ಪರಾಭವಗೊಂಡರು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಓದುಗಂಗಪ್ಪನವರು. ಬನ್ನಿ, ಇಂತಹ ಒಬ್ಬ ಓದುಗಂಗಪ್ಪನವರು ಇವತ್ತು 68ನೇ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡು ಮಾತನಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೇಳೋಣ. ಸುಮಾರು 8 ವರ್ಷಗಳಾಯಿತು. ಅಂದರೆ ನಾನು ಸಾಮಾಜಿಕ ಮತ್ತು ಸಾರ್ವಜನಿಕ ಜೀವನಕ್ಕೆ ಈ ಊರಿಗೆ ಬಂದು ಅದೇ 15 ವರ್ಷ ಮುಂದಿದ್ದು 16 ವರ್ಷ. ಸರ್ಕಾರಿ ಸೇವೆಯ ಒಂದು ಆಕಾಂಕ್ಷೆಯಿಂದ ನಾನು ಬಂದಂತ ಸಮಾಜ ಸೇವೆಯಲ್ಲಿ ಮಾಡಬೇಕಂತ ನನ್ನ ಕನಸಿನಲ್ಲಿಯೂ ಕೂಡ ನಾನು ಎಂದೂ ಹೇಳಿದ್ದಿಲ್ಲ. ನನ್ನ 2016ನೇ ಇಸ್ವಿಯಲ್ಲಿ ನಾನು ನಿವೃತ್ತಿ ಆದ ನಂತರ ಈ ಒಂದು ಹೂವಿನಡಗಲಿಯ ಅನೇಕ ಜನರು ಅವ್ರ ಹೆಸರಿಗೆ ನಾನು ಹೋಗೋದಿಲ್ಲ, ಇಲ್ಲೇ ಇದ್ದಾರೆ, ನಮ್ಮೊಂದಿಗೆ ಇದ್ದಾರೆ. ಯಾರ್ಯಾರು ನನಗೆ ಫೋರ್ಸ್ ಮಾಡಿದ್ರು, ಯಾರು ನನಗೆ ಒತ್ತಡ ಮಾಡಿದ್ರು ಅಂತೆಲ್ಲ ನಮ್ಮೊಂದಿಗೆ ಇದ್ದಾರೆ. ಅವರ ಒತ್ತಡಕ್ಕೆ ನಾನು ಮಣಿದು ಈ ಊರಿನಲ್ಲಿ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಬೇಕಾಯಿತು. ನನ್ನ ಆಯ್ಕೆ ಭಾರತೀಯ ಜನತಾ ಪಕ್ಷವಾಗಿದೆ. ಅನೇಕ ವರ್ಷಗಳಿಂದ ಇಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಆ ಪಕ್ಷದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಜೊತೆಗೆ ಈ ಸಮಾಜದಲ್ಲಿರುವಂತಹ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದು ಯಾವುದೇ ಕಾರ್ಯಕ್ರಮ ಇರ್ಬೋದು, ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಯಾವುದೇ ರೀತಿಯ ಒಂದು ಜಾತ್ರೆ ಇರ್ಬೋದು, ಒಂದು ಅನೇಕ
ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸುವುದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಒಂದು ಪಕ್ಷವನ್ನ ಗಟ್ಟಿಯಾಗುವಂತೆ ಮಾಡಿದ್ದೇನೆ ಅಂತ ಹೆಮ್ಮೆಯನ್ನು ಹೇಳಿಕೊಳ್ಳಿಕ್ಕೆ ನನಗೆ ಇಷ್ಟ. ಅದರ ಫಲವಾಗಿ ಇವತ್ತು ನಾವು ಒಬ್ಬ MLA ಅನ್ನು ಕೂಡ ಗೆಲ್ಲಿಸ್ಕೊಂಡಿದ್ದೀವಿ ಅಂತಂದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಮಾಡಿದ ಒಂದು ಅತ್ಯಂತ ಎಲ್ಲ ಕಾರ್ಯಕರ್ತರ ಒಂದು ಶ್ರಮ, ಎಲ್ಲರ ಒಂದು ಪರಿಶ್ರಮ, ನಿರಂತರವಾಗಿ ಕಾರ್ಯಕ್ರಮಗಳಿಗೆ ಕಾರ್ಯಕರ್ತರು ಅಟೆಂಡ್ ಆಗ್ತಾರೆ ಅಂತಂದ್ರೆ ಯಾವ ಒಂದು ಅಪೇಕ್ಷೆಯನ್ನ ಮಾಡದೆ ನಮ್ಮ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿ 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 BJPಯನ್ನ ಒಂದು ಗಟ್ಟಿ ಮಾಡುವಂತೆ ಇಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. ಆ ಎಲ್ಲ ಬೆಂಬಲದಿಂದಲೇ ನಾನು 2018ರಲ್ಲಿ ನನಗೆ ಟಿಕೆಟ್ ವಂಚಿತನಾದಾಗಲೂ ಕೂಡ ನಿಲ್ಲೇಬೇಕು ನೀವು ಅಂತ ನಿಮ್ಮೆಲ್ಲರ ಒತ್ತಾಸೆಯಿಂದ ನಾನು ನಿಂತ್ಕೋಬೇಕಾಯ್ತು. ನಿಂತಾಗ ನನ್ನನ್ನ ಎರಡನೆಯ ಒಂದು ಸ್ಥಾನದಲ್ಲಿ ಹೆಚ್ಚಿನ ಮತಗಳನ್ನ ನೀಡಿ ನನಗೆ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ನಾನು ಆ ಚುನಾವಣೆಯಲ್ಲಿ ಸೋತಿಲ್ಲ, ನಾನು ಸೋತು ಗೆದ್ದಿದ್ದೇನೆ ಅಂದುಕೊಂಡು ನಾನು ನಿರಂತರವಾಗಿ ಇನ್ಮುಂದೆ ನಮ್ಗೆ ಯಾವುದೇ ಅಪೇಕ್ಷೆಯನ್ನ ನಾನು ಬಯಸಲ್ಲ. ಯಾವುದೇ ಒಂದು ರಾಜಕೀಯ ಹುದ್ದೆಗಳು ಇವತ್ತು ಬರ್ತವೆ, ನಾಳೆ ಹೋಗ್ತವೆ. ನಿಮ್ಮ ಕಣ್ಣೆದುರಿಗೆ ಇದೆ. ಅನೇಕ ರಾಜಕಾರಣಿಗಳು ಗೆದ್ದಾಗ ಯಾವ ರೀತಿ ಇರ್ತಾರೆ, ಸೋತಾಗ ಯಾವ ರೀತಿ ಇರ್ತಾರೆ. ಆದರೆ ನಾನು ಒಮ್ಮೆ ಸೋತಿದ್ರು ಕೂಡ ನಾನು ಖಂಡಿತ ಸೋತಿಲ್ಲ, ನಾನು ಅವತ್ತು ಗೆದ್ದಿದ್ದೇನೆ. ನಿಮ್ಮೆಲ್ಲ ಆಶೀರ್ವಾದದಿಂದ ಅದಕ್ಕಾಗಿ ನಾನೊಂದು ನಿರ್ಧಾರ ಮಾಡಿ ಈ ಹೂವಿನಡಗಲಿಯನ್ನ ನಾನು ಬರೀ ಏನು ಹುದ್ದೆ ಮಾತ್ರ ನಾನು ಆಯ್ಕೆ ಮಾಡಿಕೊಂಡಿದ್ದೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ, ನಿಮ್ಮ ಒಂದು ನನಗೆ ತೋರಿಸಿದಂಥ ಗೌರವಕ್ಕೆ ನಾನು ಯಾವ ರೀತಿ ಋಣವನ್ನು ತೀರಿಸಬೇಕು, ನಿಮ್ಮೊಂದಿಗೆ ಇರೋದೇ ನನ್ನ ಒಂದು ಭಾಗ್ಯ ಅಂತ ತಿಳ್ಕೊಂಡು ನಾನು ಹೂವಿನಡಗಲಿರ್ತಾರೆ. ಅದಕ್ಕೆ ಯಾರು ಏನೇನೋ ಅರ್ಥ ಕಲ್ಪಿಸೋ ಇರ್ಬೋದು, ಏನೇನೋ ಭಾವನೆಯನ್ನ ಇಟ್ಕೋಬಹುದು. ಆದರೆ ಅವರ ಭಾವನೆಗಳು, ಅವರ ಕಲ್ಪನೆಗಳು ಏನಾದರೂ ಅನ್ಯತಾ ಅವರು ತಿಳ್ಕೊಂಡಿದ್ರೆ ಅದು ತಪ್ಪು. ನಾನು ಅಪ್ಪಟ ಒಬ್ಬ ಹಿಂದೂ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಾನು